Are you ready to hear God's word this evening? ಈ ಸಂಜೆಯ ಸಮಯದಲ್ಲಿ ದೇವರ ವಾಕ್ಯವನ್ನು ಕೇಳಲಿಕ್ಕೆ ಸಿದ್ಧರಾಗಿದ್ದೀರಾ? Come, everybody, settle down for a few minutes. ಬನ್ನಿ, ಸ್ವಲ್ಪ ಹೊತ್ತಿಗಾಗಿ ಎಲ್ಲರೂ ಸಹ ಕುಳಿತುಕೊಳ್ಳಿ. I believe God wants to speak to you. ದೇವರ ಮುಟ್ಟಿಗೆ ಮಾತನಾಡಲಿಕ್ಕೆ ಬಯಸ್ತಾನೆ. 2 weeks ago, we started a series talking about the Esther type of church that God wants to raise up in this hour. ಆಮೇಲೆ ದೇವರು ಈ ಕಾಲದಲ್ಲಿ ಎಸ್ತರಳ ರೀತಿಯಾದಂತಹ ಸಭೆಯನ್ನ ಆತನು ಎಬ್ಬಿಸುತ್ತಿದ್ದಾನೆ ಎಂಬುದಾಗಿ ಕಳೆದ ದಿವಸವೆಲ್ಲ ಕಲಿತುಕೊಳ್ಳುತ್ತಾ In the first part, we spoke about how God is uprooting the favor off of the Vasti type of church and putting it on the Esther type of church. ಮೊದಲನೆಯ ಸಂಚಿಕೆಯಲ್ಲಿ ನಾವು ಯಾವ ರೀತಿಯಾಗಿ ವಷ್ಟಿ ರೀತಿಯಾದಂಥ ಸಭೆಯಿಂದ ತನ್ನ ದಯೆಯನ್ನು ತೆಗೆದು ಆತನು ಎಸ್ತರ್ ರೀತಿಯಾದಂಥ ಸಭೆಗೆ ಕೊಡುತ್ತಿದ್ದಾನೆ ಎಂಬುದಾಗಿ ನಾವು ನೋಡಿದೆವು. We spoke about how God in this season is confronting false religious structures. ಆಮೇಲೆ ದೇವರು ಯಾವ ರೀತಿಯಾಗಿ ಸುಳ್ಳಾದಂಥ ಧಾರ್ಮಿಕ ಕಾರ್ಯಗಳನ್ನು ಆತನು ಎಲ್ಲವನ್ನ ಮುರಿತಿದ್ದಾನೆ ಎಂಬುದಾಗಿ ನೋಡಿದೆವು. Churches that might look great on the outside, but just like how it talks about in the book of Revelation, empty on the inside. ನೋಡಿ, ಪ್ರಕಟಣೆ ಗ್ರಂಥದಲ್ಲಿ ಹೇಳಲ್ಪಡುವ ಹಾಗೆ ಹೊರಗಿನ ತೋರಿಕೆಯಲ್ಲಿ ಚೆನ್ನಾಗಿ ಕಂಡು ಒಳಗೆ ಬರಿದಾಗಿರುವಂತ ಕಾರ್ಯ. God loves us. ದೇವರು ನಮ್ಮನ್ನು ಪ್ರೀತಿಸ್ತಾನೆ. And at the same time, God wants to empower us to function the way he wants us to function on this earth. ದೇವರು ಈ ಭೂಮಿಯಲ್ಲಿ ಆತನು ಯಾವ ರೀತಿಯ ಕಾರ್ಯ ವಹಿಸಬೇಕೆಂದು ಯೋಚಿಸ್ತಾನೋ ಅದಕ್ಕಾಗಿ ಆತನು ನಮ್ಮನ್ನ ಬಲಪಡಿಸ್ತಾನೆ. So he's raising up a triumphant church in our nation. ಆತನು ನಮ್ಮ ದೇಶದಲ್ಲಿ ಜಯಭರಿತವಾದಂತ ಸಭೆಯನ್ನ ಆತನು ಸ್ಥಾಪಿಸುತ್ತಿದ್ದಾನೆ. And with all of my heart, I believe God is going to raise up the church in our nation to do some powerful things. ದೇವರು ನಮ್ಮ ದೇಶದಲ್ಲಿ ಈ ರೀತಿಯಾದಂಥ ಸಭೆಯನ್ನ ಆತನು ಶಕ್ತಿಯುತವಾದಂಥ ಕಾರ್ಯವನ್ನ ಮಾಡಲಿಕ್ಕಾಗಿ ಆತನು ಎಬ್ಬಿಸುತ್ತಿದ್ದಾನೆ. And I'm not talking about the four walls of the church. ನಾನು ಸಭೆಯ 4 ಗೋಡೆಗಳ ಕುರಿತಾಗಿ ಮಾತನಾಡುತ್ತಿಲ್ಲ. I'm talking about you and me. ನಿಮ್ಮ ಕುರಿತಾಗಿ, ನನ್ನ ಕುರಿತಾಗಿ. Of course, we might be part of a specific local churches. ನಾವು ಸ್ಥಳೀಯ ಸಭೆಯ ಸದಸ್ಯರಾಗಿರಬಹುದು. But where we gather is not what makes us the church, but who we are. ನಾವು ಎಲ್ಲಿ ಸೇರಿ ಬರುತ್ತೇವೋ ಅದನ್ನು ಸಭೆಯಾಗಿ ಅಲ್ಲ, ನಾವು ಯಾರಾಗಿದ್ದೇವೋ ಅದೇ. Amen. All right. So in the first week we spoke about that. Then we also looked at how God is raising up ordinary people. ಎರಡನೇ ವಾರದಲ್ಲಿ ನಾವು ಯಾವ ರೀತಿಯಾಗಿ ದೇವರು ಸಾಧಾರಣ ವ್ಯಕ್ತಿಗಳನ್ನು ಎಬ್ಬಿಸುತ್ತಾನೆ ಎಂಬುದಾಗಿ ನೋಡಿದೆವು. And we also spoke about how God takes us through a period and a process of prophetic purification. ಯಾವ ರೀತಿಯಾಗಿ ದೇವರು ನಮ್ಮನ್ನ ಪ್ರವಾದನಾತ್ಮಕವಾದಂತ ಶುದ್ಧೀಕರಣದಲ್ಲಿ ನಡೆಸ್ತಾನೆ. In the second part, last week, we understood how God wants us to mature in this season. ನಂತರವಾಗಿ ಈ ಒಂದು ಕಾಲದಲ್ಲಿ ಯಾವ ರೀತಿಯಾಗಿ ಆತ್ಮಿಕವಾಗಿ ಪಕ್ವತೆ ಹೊಂದಬೇಕೆಂಬುದಾಗಿ ದೇವರು ಬಯಸ್ತಾನೆ ಎಂಬುದಾಗಿ ಕಲಿತುಕೊಂಡೆವು. He doesn't want us to be still babes drinking milk. ನಾವಿನ್ನೂ ಹಾಲುಗಳನ್ನ ಕುಡಿಯುವಂತ ಕೂಸುಗಳ ಹಾಗಿರಬಾರದು. But he wants to prepare us to start eating solid meat. ನಾವು ಗಟ್ಟಿಯಾದಂತ ಆಹಾರವನ್ನು ತಿನ್ನಲಿಕ್ಕೆ ದೇವರು ಬಯಸ್ತಾನೆ. Milk is okay to an extent. ಹಾಲು ಒಂದು ನಿರ್ದಿಷ್ಟ ಸಮಯದವರೆಗೂ ಪರವಾಗಿಲ್ಲ. But it cannot be our every day, every time nutrition. ಅದು ನಮ್ಮ ಎಲ್ಲ ಸಮಯಕ್ಕೂ ಎಲ್ಲ ಸಮಯಕ್ಕಾದಂಥ ಪೌಷ್ಟಿಕಾಂಶವಲ್ಲ. So we looked at maturity. We understood how God wants us to raise up to be sons and just not children. ನಾವು ಬರೀ ಮಕ್ಕಳಲ್ಲ, ಕುಮಾರರಾಗಿ ನಾವು ಯಾವ ರೀತಿಯಾಗಿ ನಾವು ಪಕ್ವತೆ ಹೊಂದಬೇಕೆಂಬುದನ್ನು ಕಲಿತೀವಿ. And the template that God wants us to raise up is the template of His begotten Son, the Lord Jesus Christ. ನಮಗೆ ದೇವರು ಕೊಡುವಂತ ಒಂದು ಶೀರ್ಷಿಕೆ ಅಂದ್ರೆ ಯಾವ ರೀತಿ ಅಂದ್ರೆ ತಮ್ಮ ಮಕ್ಕಳು ಎಂಬುದಾಗಿ. It is to His image, to His likeness that God wants us to grow up. ಆತನ ಒಂದು ಸ್ವಾರೂಪ್ಯದಲ್ಲಿ ಹೋಲಿಕೆಗೆ ತಕ್ಕಂತೆ ದೇವರು ನಮ್ಮನ್ನು ರೂಪಿಸ್ತಾನೆ. And not only that, we also spoke about how
Mordecai was a man who was very strong in his convictions. ಮೊರ್ದೆಕೈ ಯಾವ ರೀತಿಯಾಗಿ ತನ್ನ ಒಂದು ಮನವರಿಕೆ ಕಾರ್ಯಗಳಲ್ಲಿ ಅವನು ದೃಢವಾಗಿದ್ದನು. You know, he stood for his convictions. ಅವನು ತನ್ನ ಒಂದು ನಂಬಿಕೆಗೆ, ತನ್ನ ಒಂದು ಕಾರ್ಯಗಳಿಗೆ ದೃಢವಾಗಿ He ನಿಂತನು. would not bow down to Haman. ಅವನು ಹಾಮಾನನಿಗೆ ಅಡ್ಡ ಬೀಳಲಿಲ್ಲ. And the result of it was Haman not only was angry with Mordecai, but he took out his anger on the entire Jewish community. ಹಾಮಾನನು ಬರೀ ಮೊರ್ದೆಕೈ ಮೇಲೆ ಮಾತ್ರವೇ ಅವನು ಕೋಪಗೊಳ್ಳಲಿಲ್ಲ, ಅವನು ಎಲ್ಲಾ ಯಹೂದ್ಯರ ಮೇಲೂ ತನ್ನ ಕೋಪವನ್ನ ಅವನು ತೆಗೆದುಕೊಳ್ಳುತ್ತಾನೆ. And he releases a death decree. ಅವನು ಒಂದು ಮರಣದ ಒಂದು ಓಲೆಯನ್ನ ಅವನು ಹೊರತು ತರುತ್ತಾನೆ. I would encourage each and every one of you to study the book of Esther. ನೀವೆಲ್ಲರೂ ಸಹ ಎಸ್ತರಳ ಪುಸ್ತಕವನ್ನು ಓದಬೇಕೆಂಬುದಾಗಿ It's ಕೇಳಿಕೊಳ್ಳುತ್ತೇನೆ. a powerful book. ಅದೊಂದು ಬಲವುಳ್ಳಂತ ಒಂದು ಪುಸ್ತಕ, Very interesting. ತುಂಬಾ ಇಂಟ್ರೆಸ್ಟಿಂಗ್ ಆದದ್ದು. All right. So we look at how there was a death decree that was released over the Jewish community, and there was cry among the people of God. ನೋಡಿ, ದೇವ ಜನರಿಗೆ ವಿರುದ್ಧವಾಗಿ ಒಂದು ಮರಣದ ಒಂದು ಪತ್ರವು ರವಾನಿಸಲ್ಪಟ್ಟು ಎಲ್ಲರೂ ಸಹ ಒಂದು ಭಯದ ವಾತಾವರಣವಿತ್ತು. You know, the death decree included that all types of people in the Jewish community, be the old, be the young, the women, the men, and the children, must be killed, must be wiped out. ಈ ಒಂದು ರಾಜ್ಯ ಶಾಸನದಲ್ಲಿ, ಮರಣ ಪತ್ರದಲ್ಲಿ ಚಿಕ್ಕವರಿಂದ ಹಿಡಿದು ದೊಡ್ಡವರ ತನಕ ಎಲ್ಲರನ್ನು ಸಂಹಾರ ಮಾಡಬೇಕೆಂಬುದಾಗಿತ್ತು. How many of you know that sounds like the devil? ಎಷ್ಟು ಜನರಿಗೆ ಇದು ಗೊತ್ತಾಗ್ತಿದ್ದು ಒಂದು ಸೈತಾನನ ಕಾರ್ಯದ ಹಾಗೆ. John 10:10 says the devil comes to steal, kill, and to destroy. ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯ 10ನೇ ವಾಕ್ಯ ಹೇಳುತ್ತದೆ, ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೆ ಬರುತ್ತಾನೆ. But Jesus came to give life in abundance. ಆದರೆ ಯೇಸು ಕ್ರಿಸ್ತನು ನಮಗೆ ಜೀವ ಕೊಡುವುದಕ್ಕೂ ಅದು ಸಮೃದ್ಧಿಯಾಗಿರಲಿಕ್ಕಾಗಿ ಬಂದ. I want to let you know the enemy is here to steal, kill, and destroy the purpose that God has for you. ನಿಮಗೋಸ್ಕರವಾಗಿ ದೇವರಿಟ್ಟಿರುವಂತಹ ಉದ್ದೇಶವನ್ನ ವೈರಿಯು ಆತನು ಕಳ್ಳತನ ಮಾಡ್ಲಿಕ್ಕೂ ಅದನ್ನು ಹಾಳು ಮಾಡ್ಲಿಕ್ಕೆ ಬರುತ್ತಾನೆ. Probably you are facing a life-threatening situation. I'm here to declare the abundant life of God over your life. ನಿಮ್ಮ ಜೀವನದಲ್ಲಿ ಜೀವ ಬೆದರಿಕೆಯನ್ನು ಹೊಂದಿದವರಾಗಿರಬಹುದು, ಆದರೆ ನಿಮಗೆ ನೋಡಿ ಘೋಷಿಸ್ತೇನೆ, ನಿಮಗೆ ದೇವರು ಸಮೃದ್ಧಿಕರವಾದಂತಹ ಜೀವಿತವನ್ನು ಕೊಡುತ್ತಾನೆ. Probably the enemy is bent down on destroying your purpose that God has for you, but I'm here to let you know that God is bigger. ಆಮೇಲೆ ನಿಮಗಾಗಿ ದೇವರಿಟ್ಟಿರುವಂತಹ ಉದ್ದೇಶಕ್ಕೆ ವಿರುದ್ಧವಾಗಿ ನಿಮ್ಮನ್ನ ಬೊಗ್ಗಿಸಬೇಕೆಂಬುದಾಗಿ ವೈರಿಯು ಬರಬಹುದು, ಆದರೆ ಅವನಿಗಿಂತಲೂ ದೇವರು ದೊಡ್ಡವನಾಗಿದ್ದಾನೆ. And God is more powerful. ದೇವರು ಅಧಿಕ ಶಕ್ತಿ ಉಳ್ಳವನಾಗಿದ್ದಾನೆ. As you listened to the word that is coming forth from my voice, let faith arise in your spirit and in your heart. ನನ್ನ ಬಾಯಿಂದ ಹೊರಡುವಂತ ವಾಕ್ಯಗಳನ್ನು ಕೇಳುತ್ತಿರುವಾಗಲೇ ನಿಮ್ಮಲ್ಲಿ ನಂಬಿಕೆಯು ಅದು ಬೆಳೆಯಲಿ. There's someone here who's watching me. You're on the verge of committing suicide right now. ಈ ಕಾರ್ಯಕ್ರಮವನ್ನ ನೋಡುತ್ತಿರುವಂತ ನಿಮ್ಮಲ್ಲಿ ಒಬ್ಬರು ನೀವು ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂಬುದಾಗಿ ಬಯಸ್ತಾ ಇದ್ದೀರಾ? You feel like everything around you is down. ನೀವು ಅಂದುಕೊಳ್ಳುತ್ತಿದ್ದೀರಾ ನಮ್ಮ ಸುತ್ತಲಿರುವಂತ ಎಲ್ಲ ಕಾರ್ಯಗಳು ಸಹ ಕೈ ಬಿಡಲ್ಪಟ್ಟಿದೆ. But I want to let you know the act that you are about to commit is an act inspired by the devil, brother. ನೀವು ಮಾಡಬೇಕೆಂಬುದಾಗಿ ಅಂದುಕೊಂಡಿರುವಂತಹ ಒಂದು ಕೃತ್ಯವು ಅದು ಸೈತಾನನ ಪ್ರೇರಿತವಾಗಿದೆ ಸಹೋದರನೇ. The devil intends to destroy your life. ಸೈತಾನನು ನಿಮ್ಮ ಜೀವಿತವನ್ನು ಹಾಳು ಮಾಡಬಹುದಕ್ಕಾಗಿ ಉದ್ದೇಶ ಇಟ್ಟಿದ್ದಾನೆ. But you are listening to my voice not by accident, but Jesus is speaking through me, saying that, son, I want to give you life and life in abundance. ನೀವೇನೋ ಆಕಸ್ಮಿಕವಾಗಿ ನೀವು ಸುವಾರ್ತೆಯನ್ನು ಕೇಳುತ್ತಾ ಇಲ್ಲ, ಆದರೆ ಯೇಸು ಸ್ವಾಮಿ ಹೇಳುತ್ತಿದ್ದಾನೆ, ನಿಮಗೆ ಜೀವ ಕೊಡುತ್ತೇನೆ, ಅದು ಸಮೃದ್ಧಿಕರವಾಗಿರುತ್ತದೆ. Get ready. In the next 3 months, I see a significant shift coming over your life if you will fully surrender your life to God. ನಿಮ್ಮ ಜೀವಿತವನ್ನ ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸಿಕೊಡುವುದಾದರೆ ನಿಮ್ಮ ಜೀವನದಲ್ಲಿ ಮುಂದಿನ 3 ತಿಂಗಳಲ್ಲಿ ದೊಡ್ಡ ಬದಲಾವಣೆ ಉಂಟಾಗುತ್ತದೆ. So how did Mordecai respond when there was this death decree that was released over God's people? ದೇವರ ಜನರಿಗೆ ವಿರುದ್ಧವಾಗಿ ಈ ಮರಣದ
ಪತ್ರವು ರವಾನಿಸಲ್ಪಟ್ಟಾಗ ಮೊರ್ದೆಕಾಯಿ ಯಾವ ರೀತಿಯಾಗಿ ಪ್ರತಿಕ್ರಿಯಿಸಿದನು? Esther chapter 4 verses 1 says, when Mordecai learned all that had happened, he tore his clothes and put on sackcloth and ashes and went out in the midst of the city. He cried out with a loud and bitter cry. 4ನೇ ಅಧ್ಯಾಯದ 1ನೇ ವಾಕ್ಯ, ಮೊರ್ದೆಕಾಯಿಯು ನಡೆದದನ್ನೆಲ್ಲ ಕೇಳಿದಾಗ ಬಟ್ಟೆಗಳನ್ನು ಹರಕೊಂಡು ಗೋಣಿ ತಟ್ಟನ್ನು ಕಟ್ಟಿಕೊಂಡು ಬೂದಿಯನ್ನು ಹಾಕಿಕೊಂಡು ಪಟ್ಟಣದ ಮಧ್ಯದಲ್ಲಿ ಹೋಗುತ್ತಾ ದುಃಖಾತಿಶಯದಿಂದ ಗೋಳಾಡಿ ಅರಮನೆಯ ಹೆಬ್ಬಾಗಿಲಿನ ಮುಂದೆ ಬಂದನು. You know, Mordecai was just more than Esther's uncle. ಮೊರ್ದೆಕಾಯಿ ಎಸ್ತರಳನ ಚಿಕ್ಕಪ್ಪನಾಗಿದ್ದನು. Mordecai was a spiritual watchman. ಮೊರ್ದೆಕಾಯಿ ಒಂದು ಆತ್ಮಿಕವಾದಂತ ಕಾವಲುಗಾರನಾಗಿದ್ದನು. You know, God is raising up watchmen in this season in the body of Christ. ಕ್ರಿಸ್ತನ ಶರೀರದಲ್ಲಿ ಈ ಕಾಲದಲ್ಲಿ ದೇವರು ಕಾವಲುಗಾರರನ್ನ ಎಬ್ಬಿಸುತ್ತಿದ್ದಾನೆ. How they will watch what is happening, what the enemy is doing in the realm of the spirit. They will watch and see what the enemy intends to do and give a wake up call to the body of Christ to stand in the gap and intercede and to pray so that God can intervene over that situation. ಆತ್ಮಿಕ ಮಂಡಲದಲ್ಲಿ ನಡೆಯುವಂತೆಲ್ಲ ವೈರಿಯ ಕಾರ್ಯಗಳಲ್ಲಿ ಈ ಕಾವಲುಗಾರರು ಎಚ್ಚರಿಕೆಯ ಆ ಒಂದು ಸ್ವರವನ್ನ ಎಬ್ಬಿಸಿ ನಾವು ಪೌಳಿಯ ಹುಡುಕಿನಲ್ಲಿ ನಿಲ್ಲುವಂತೆ ಮಾಡುತ್ತಾರೆ. And that's exactly the role that Mordecai played. ಮೊರ್ದೆಕಾಯಿಯು ಆ ಒಂದು ಪಾತ್ರವನ್ನ ವಹಿಸುತ್ತಾನೆ. Mordecai was a watchman. ಮೊರ್ದೆಕಾಯಿ ಕಾವಲುಗಾರನಾಗಿದ್ದನು. Mordecai was a reformer. ಮೊರ್ದೆಕಾಯಿ ಸುಧಾರಕನಾಗಿದ್ದನು. Before Mordecai could come up with any plan to stop this evil plan of Haman from coming to pass, the first thing he did was he began to humble himself with sackcloth and ashes and weep in the street. ಮೊರ್ದೆಕಾಯಿ ಈ ಒಂದು ಕಾರ್ಯಕ್ಕೆ ತಂತ್ರಕ್ಕೆ ವಿರುದ್ಧವಾಗಿ ಕಾರ್ಯ ಮಾಡೋದಕ್ಕೆ ಮುಂಚಿತವಾಗಿ ಅವನು ತನ್ನನ್ನು ತಾನೇ ತಗ್ಗಿಸಿಕೊಂಡು ಅವನು ಗೋಣಿ ತಟ್ಟನ್ನ ತಟ್ಟಿಕೊಂಡು ತನ್ನ ತಗ್ಗಿಸುತ್ತಾನೆ. He was weeping over the wickedness. ಈ ಒಂದು ದುಷ್ಟ ಕಾರ್ಯದ ವಿರುದ್ಧವಾಗಿ ಅವನು ಗೋಳಾಡಿದನು. He was weeping over what the enemy had planned to do against God's people. ದೇವ ಜನರಿಗೆ ವಿರುದ್ಧವಾಗಿ ವೈರಿ ಮಾಡಲಿಕ್ಕೆ ಯತ್ನಿಸಿದಂತ ಕಾರ್ಯದ ಕುರಿತಾಗಿ ಅವನು ಗೋಳಾಡಿದನು. That means he was weeping over his nation. ಅವನು ತನ್ನ ದೇಶಕ್ಕಾಗಿ ಅವನು ಕಣ್ಣೀರನ್ನು ಸುರಿಸಿದನು. I want to let and ask each one of you a question who are watching this. Are you a watchman who is weeping for the lost? ಕಾರ್ಯಕ್ರಮ ನೋಡುತ್ತಿರುವಂತ ನಿಮ್ಮ ನೋಡಿ ನಾನು ಕೇಳಲಿಕ್ಕೆ ಬಯಸ್ತೇನೆ, ನಶಿಸುವಂತವರಿಗಾಗಿ ನೀವು ಕಣ್ಣೀರು ಸುರಿಸುವಂತವರಾಗಿದ್ದೀರಾ? When you see the devil tormenting people around you, do you weep for them? ಜನರನ್ನ ಸೈತಾನ ಹಿಂಸೆ ಪಡಿಸುವಾಗ ಅಂತವರಿಗಾಗಿ ನೀವು ಕಣ್ಣೀರು ಸುರಿಸ್ತೀರಾ? Do we weep for our nation? ನಮ್ಮ ದೇಶಕ್ಕಾಗಿ ನೀವು ಕಣ್ಣೀರು ಸುರಿಸ್ತೀರಾ? Are we contending spiritually for our nation? ನಮ್ಮ ದೇಶಕ್ಕಾಗಿ ನಾವು ಆತ್ಮಿಕವಾಗಿ ಹೋರಾಡುತ್ತಾ ಇದ್ದೇವೆ. Are we being a watchman to stand in the gap and cry out to God for a move of him for our nation? ದೇವರ ಸಾನ್ನಿಧ್ಯದಲ್ಲಿ ನಿಂತು ನಮ್ಮ ದೇಶದಲ್ಲಿ ತನ್ನ ಕಾರ್ಯ ಚಲನೆ ಉಂಟಾಗಬೇಕೆಂಬುದಾಗಿ ನೀವು ಗೋಳಾಡುತ್ತಾ ಇದ್ದೀರಾ? Do you know, we come across people on our day-to-day lives who are making wrong decisions that will cost them their eternity into hell. Do we weep for them? ನಮ್ಮ ಪ್ರತಿದಿನದ ಜೀವನದಲ್ಲಿ ಅನೇಕರು ತಪ್ಪಾದಂತ ಅವರ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ನಿಮಿತ್ತವಾಗಿ ಅವರ ಜೀವನವೇ ಹಾಳಾಗುತ್ತದಲ್ಲ, ಅದರ ಕುರಿತಾಗಿ ನಾವು ಗೋಳಾಡುತ್ತೇವಾ? Does that touch your heart, beloved? ಪ್ರಿಯರೇ, ಅದು ನಿಮ್ಮ ಹೃದಯವನ್ನ ಬಾಧಿಸುತ್ತದಾ? We see Mordecai weeping. ಇಲ್ಲಿ ನೋಡುತ್ತೇವೆ, ಮೊರ್ದೆಕಾಯಿ ಅವನು ಕಣ್ಣೀರಿಡುತ್ತಾನೆ, weeping for his people. ತನ್ನ ಜನರಿಗೋಸ್ಕರವಾಗಿ ಗೋಳಾಡುತ್ತಾನೆ. As much as Mordecai's role is a watchman, we also see the Esther's role here as an intercessor. ಮೊರ್ದೆಕಾಯಿ ಒಂದು ಭಾಗವಾಗಿ ಅವನು ಕಾವಲುಗಾರನಾಗಿದ್ದರೆ, ಎಸ್ತರಳ ಭಾಗದಲ್ಲಿ ಅವಳು ಮಧ್ಯಸ್ಥಿಕೆ ವಹಿಸುವಳಾಗಿದ್ದಾಳೆ. We read in Esther chapter 4 verses 14. ಎಸ್ತರಳ ಪುಸ್ತಕ 4ನೇ ಅಧ್ಯಾಯದ 14ನೇ ವಾಕ್ಯದಲ್ಲಿ ನೋಡುತ್ತೇವೆ. You know, you can actually read the entire chapter, but I'm going to read from verses 13 here. ನೀವು ಪೂರ್ಣ ಅಧ್ಯಾಯಗಳನ್ನು ಓದಬಹುದು, 13ನೇ ವಾಕ್ಯ ಓದೋಣ. And Mordecai told them to answer Esther, do not think in your heart that you will escape in the king's palace any more than all the other Jews. ಮೊರ್ದೆಕಾಯಿಗೆ ತಿಳಿಸಿದಾಗ
ಅವನು ತಿರುಗಿ ಎಸ್ತರಳಿಗೆ, ಯಹೂದ್ಯರೆಲ್ಲ ನಾಶವಾದರೂ ನಾನೊಬ್ಬಳು ಅರಮನೆಯಲ್ಲಿರುವುದರಿಂದ ಉಳಿಯುವೆನು ಎಂದು ಭಾವಿಸಿಕೊಳ್ಳಬೇಡ. Verses 14 says, "For if you remain completely silent at this time, relief and deliverance will arise for the Jews from another place, but you and your father's house will perish." ನೀನು ಈಗ ಸುಮ್ಮನಿದ್ದು ಬಿಟ್ಟರೆ ಬೇರೆ ಕಡೆಯಿಂದ ಯಹೂದ್ಯರಿಗೆ ಸಹಾಯವು ವಿಮೋಚನೆ ಉಂಟಾದವು, ನೀನಾದರೂ ನಿನ್ನ ತಂದೆಯ ಮನೆಯವರೊಡನೆ ನಾಶವಾಗುವಿ. Yet who knows whether you have come into the kingdom for such a time as this? ಇದಲ್ಲದೆ ನೀನು ಇಂಥ ಸಂದರ್ಭಕ್ಕಾಗಿ ಪಟ್ಟಕ್ಕೆ ಬಂದಿರಬಹುದು. Then Esther told them to reply to Mordecai, "Go gather all the Jews who are present in Shushan and fast for me, neither eat nor drink for 3 days, night or day. My maids and I will fast likewise, and so I will go to the king, which is against the law. If I perish, I perish." So Mordecai went his way and did according to all that Esther commanded him. ಆಗ ಎಸ್ತರಳು, ನೀನು ಹೋಗಿ ಶೂಷಾನಿನಲ್ಲಿ ಸಿಕ್ಕುವ ಎಲ್ಲ ಯಹೂದ್ಯರನ್ನು ಕೂಡಿಸು, ನೀವೆಲ್ಲರೂ 3 ದಿನ ಹಗಲಿರುಳು ಅನ್ನಪಾನಗಳನ್ನು ಬಿಟ್ಟು ನನಗೋಸ್ಕರ ಉಪವಾಸ ಮಾಡಿರಿ. ಅದರಂತೆ ನಾನು ನನ್ನ ಸೇವಕರೊಡನೆ ಉಪವಾಸದಿಂದಿರುವೆನು. ಅನಂತರ ನಾನು ವಿಧಿ ಮೀರಿ ಅರಸನ ಬಳಿಗೆ ಹೋಗುವೆನು, ಸತ್ತರೆ ಸಾಯುತ್ತೇನೆ ಎಂದು ಮೊರ್ದೆಕಾಯಿಗೆ ಮರಳಿ ಹೇಳಿಸಿದಳು. As much as Mordecai was a watchman, Esther was an intercessor. ಮೊರ್ದೆಕಾಯಿ ಕಾವಲುಗಾರನಾಗಿರುವ ಪ್ರಕಾರ ಎಸ್ತರಳು ಅವಳು ಮಧ್ಯಸ್ಥಿಕೆ ವಹಿಸಿ The role ಪ್ರಾರ್ಥಿಸಿದಳು. of Esther here was the role of an intercessor. ಎಸ್ತರಳ ಒಂದು ಭಾಗ ಏನಂದ್ರೆ ಅವಳು ಮಧ್ಯಸ್ಥಿಕೆ ಪ್ರಾರ್ಥನೆ ಮಾಡುತ್ತಾ ಇದ್ದಳು. What intercessors are supposed to be doing in this hour? ಈ ಒಂದು ಕಾಲದಲ್ಲಿ ಮಧ್ಯಸ್ಥಿಕೆ ಪ್ರಾರ್ಥನೆ ಮಾಡುವವರು ಏನು ಮಾಡುತ್ತಿರಬಹುದು? The word intercede has several meanings to it. ಮಧ್ಯಸ್ಥಿಕೆ ಎಂಬುದಕ್ಕೆ ಅನೇಕ ಅರ್ಥಗಳಿದೆ. And one of the meaning is to get in between. ಅದರ ಒಂದು ಅರ್ಥ ಇಬ್ಬರ ನಡುವೆ ಇರುವಂತದ್ದು. We see Esther got in between Haman's plan and her own people. ನೋಡಿ, ಎಸ್ತರಳು ಹಾಮಾನನ ಯೋಚನೆಗೂ ಮತ್ತು ತನ್ನ ಸ್ವಂತ ಜನರಿಗೆ ನಡುವೆ ನಿಲ್ಲುತ್ತಾಳೆ. Our role as Esther's church is the same. ಎಸ್ತರಳ ಸಭೆಯಾಗಿ ನಮ್ಮ ಒಂದು ಭಾಗವೂ ಸಹ ಇದೇ ಆಗಿದೆ. We must get between and in the way of the enemy's plan to steal, kill and destroy, and we must learn to employ the spiritual graces Esther used to accomplish our task of turning hearts and nations back to God. ಒಂದು ಕಡೆಯಲ್ಲಿ ಸೈತಾನನು ಜನರನ್ನ ಹಾಳು ಮಾಡೋದಕ್ಕೂ ಕೊಲ್ಲುವುದಕ್ಕೂ ಇರುವಂತ ಆ ಒಂದು ಯೋಚನೆಗೆ ನಾವು ನಡುವೆ ನಿಂತು ಎಲ್ಲ ದೇವ ಜನರನ್ನ ದೇವ ಕಡೆಗೆ ತರುವಂತ ಒಂದು ಸ್ಥಳದಲ್ಲಿ ನಿಲ್ಲಬೇಕು. You know, the only way the death decree of Haman could be countered was for Esther to make a successful appeal to the king for her people. ನೋಡಿ, ಆಮಾನ ತಂದಿರುವಂತ ಒಂದು ಮರಣದ ಈ ಒಂದು ಪತ್ರವನ್ನ ನಿಷೇಧ ಪಡಿಸಲಿಕ್ಕಂದ್ರೆ ಅರಸನ ಬಳಿಯಲ್ಲಿ ಅವಳು ಕೃಪೆಯನ್ನು ಹೊಂದೋ ನಿಮಿತ್ತವಾಗಿ. You know, the dangerous part was until then the king never knew Esther was also a Jew. ನೋಡಿ, ಆ ಸಮಯದವರೆಗೂ ಅರಸನಿಗೆ ತಿಳಿದಿರಲಿಲ್ಲ ಎಸ್ತರಳು ಸಹ ಯಹೂದ್ಯಳು ಎಂಬುದಾಗಿ. So Queen Esther had to come before the king to make an appeal before the king of what Haman had done, but also reveal herself as she was also a Jew. ನೋಡಿ, ಆಮಾನನು ಏನು ಮಾಡಿದ್ದಾನೆ ಎಂಬುದಾಗಿ ಅರಸನ ಮುಂದೆ ತಿಳಿಯಪಡಿಸುವುದರೊಟ್ಟಿಗೆ ಅವಳು ಸಹ ಯಹೂದ್ಯಳೆಂಬುದಾಗಿ ಎಸ್ತರಳು ತಿಳಿಯಪಡಿಸಬೇಕಾಗಿತ್ತು. And not only that, but she was in that season where she was not supposed to come before the king for 30 days. 30 ದಿವಸಗಳವರೆಗೆ ಅವಳು ಅರಸನ ಮುಂದೆ ಬರಲಿಕ್ಕೆ ಇರಲಿಲ್ಲ. But she had to be bold. ಆದರೆ ಅವಳು ಧೈರ್ಯಗೊಂಡಳು. She had to take a stand in this situation. ಈ ಒಂದು ಸಮಯದಲ್ಲಿ ಅವಳು ತನ್ನ ನಿಲುವನ್ನು ತೆಗೆದುಕೊಳ್ಳಬೇಕಾಗಿತ್ತು. And trust God through this process that God will give her the victory and favor in front of the king. ಈ ಒಂದು ಪ್ರಕ್ರಿಯೆಯಲ್ಲಿ ದೇವರು ಅವಳಿಗೆ ಅರಸನ ಮುಂದೆ ಆತನ ದಯೆಯನ್ನ ಕೊಡ್ಲಿಕ್ಕಾಗಿ ಅವಳು ಎದುರು ನೋಡುತ್ತಾ ಇದ್ದಳು. And if Esther would not find favor before the king had all the authority to finish her off. ಎಸ್ತರಳು ಅರಸನ ಮುಂದೆ ದಯೆಯನ್ನ ಹೊಂದಲಿಲ್ಲವಾದರೆ ಅರಸನಿಗೆ ಅವಳನ್ನ ಕೊಲ್ಲುವಂತ ಎಲ್ಲ ಅಧಿಕಾರವಿತ್ತು. But hallelujah, when Esther came before the king, the scripture says he extended his scepter of favor and asked her for her request. ಆ ದೇವರಿಗೆ ಸ್ತೋತ್ರ. ವಾಕ್ಯ ನೋಡುತ್ತೇವೆ, ಅರಸನ ಮುಂದೆ ಎಸ್ತರಳು ಬಂದು ನಿಲ್ಲುವಾಗ ಅವನು ತನ್ನ ರಾಜ ದಂಡವನ್ನ ಆತನು ದಯೆಯಾಗಿ ಚಾಚುತ್ತಾನೆ. Not only asked Esther what is her request, but
he granted her request. ಎಸ್ತರಳು ನಿನ್ನ ಕಾರ್ಯ ಏನೆಂಬುದಾಗಿ ಕೇಳಿದ ಮಾತ್ರವಲ್ಲ, ಅದನ್ನ ಅವನು ನೆರವೇರಿಸುತ್ತಾನೆ. So the Esther church understands intercession. ಎಸ್ತರ ಸಭೆಯು ಅದು ಮಧ್ಯಸ್ಥಿಕೆಯನ್ನು ಅರ್ಥ ಮಾಡಿಕೊಳ್ಳುತ್ತದೆ. And how we must come boldly before the throne of the king to see evil and corruption defeated. ನೋಡಿ, ನಾವು ದೇವರ ಸಾನ್ನಿಧ್ಯದಲ್ಲಿ ಧೈರ್ಯವಾಗಿ ಬಂದು ದುಷ್ಟತನವು ಎಲ್ಲ ರೀತಿಯಾದಂತ ಭ್ರಷ್ಟಾಚಾರ ಹಳಿದು ಹೋಗುವಂತೆ ಬರಬೇಕು. We understand, just as Esther did, that it is our mission to bring the life, peace and justice of Christ into our land, even in the face of great wickedness. ನಾವು ತಿಳಿದುಕೊಳ್ಳಬೇಕು, ದುಷ್ಟತನದ ನಡುವೆಯೂ ದೇವರ ಒಂದು ನೀತಿಯನ್ನ, ತನ್ನ ನ್ಯಾಯವನ್ನ ನಾವು ಸ್ಥಾಪಿಸಬೇಕೆಂಬುದಾಗಿ. And something remarkable that we see happen in Esther chapter 8 verse 1 is this. 8ನೇ ಅಧ್ಯಾಯದ ಅದರ 1ನೇ ವಾಕ್ಯದಲ್ಲಿ ಗಮನಾರ್ಹ ಒಂದು ವಿಷಯ ನಡೆಯುತ್ತದೆ. You can read throughout from Esther chapter 5 until Esther chapter 8 what happens in between. Just to give you a brief, the king gives Esther the request that she approached him for. 5ನೇ ಅಧ್ಯಾಯದಿಂದ 8ನೇ ಅಧ್ಯಾಯದಲ್ಲಿ ನಡೆದಂತ ಕಾರ್ಯಗಳನ್ನ ನಿಮಗೆ ವಿವರಿಸಿ ನಾನು ಹೇಳುತ್ತೇನೆ. The queen goes before the king and actually tells the entire scenario, and then also tells the king that Haman was the man who had actually schemed this whole scenario against the people, against her people, and the king becomes very furious. Long story short, the king commands his authorities to execute Haman. ಎಸ್ತರಳು ಅರಸನ ಮುಂದೆ ಹೋಗಿ ಹಾಮಾನನು ಯಾವ ರೀತಿಯಾಗಿ ತನಗೂ ತನ್ನ ಜನರಿಗೆ ವಿರುದ್ಧವಾಗಿ ತಂತ್ರವನ್ನು ಅವನು ರೂಪಿಸಿದ್ದಾನೆಂಬುದಾಗಿ ಅವನಿಗೆ ತಿಳಿಯಪಡಿಸಿ, ನಂತರವಾಗಿ ಕಾರ್ಯಗಳನ್ನು ಅವನಿಗೆ ವಿವರಿಸುವಾಗ ಅರಸನು ಹಾಮಾನನನ್ನು ನೇಣಿಗೆ ಹಾಕಬೇಕೆಂಬಂತ ನಿರ್ಣಯಕ್ಕೆ ಬರುತ್ತಾನೆ. But you must understand something powerful here. ಇಲ್ಲಿ ಒಂದು ಶಕ್ತಿಯುತವಾದಂತ ಕಾರ್ಯವನ್ನು ಅರ್ಥ ಮಾಡಿಕೊಳ್ಳಬೇಕು. Yes, the king had given victory for Esther and Mordecai. ಹೌದು, ಅರಸನು ಎಸ್ತರಳಿಗೂ ಮತ್ತು ಮೊರ್ದೆಕಾಯಿಗೆ ಜಯವನ್ನು ಕೊಟ್ಟಿದ್ದಾನೆ. But the king's decree was still prevailing. ಆದರೆ ಅರಸನ ಬಳಿಯಿಂದ ಹೊರಟಂತ ರಾಜ ಶಾಸನವು ಇನ್ನೊಂದು ಕಾರ್ಯರೂಪವಾಗಿದೆ. So in those days, if a king would make a decree, that decree cannot be dissolved. ನೋಡಿ, ಒಬ್ಬ ಅರಸನು ಒಂದು ಶಾಸನವನ್ನ ಅವನು ಕೊಡುವುದಾದರೆ ಅದು ನಾಶಪಡಿಸಲಿಕ್ಕೆ ಆಗುವುದಿಲ್ಲ. So we see in Esther chapter 8 verses 7 and 8, the king says, "Then King Ahasuerus said to Queen Esther and Mordecai the Jew, Indeed, I have given Esther the house of Haman, and they have hanged him on the gallows because he tried to lay his hands on the Jews." Verse 8, very important. "You yourself write a decree concerning the Jews as you please in the king's name, and seal it with the king's signet ring. For whatever is written in the king's name and sealed with the king's signet ring, no one can revoke it." ನೋಡಿ, 7ನೇ ವಾಕ್ಯದ ನೋಡುತ್ತೇವೆ. ಆಗ ಅಹಷ್ವೇರೋಷ್ ರಾಜನು ರಾಣಿಯಾದ ಎಸ್ತಳಿಗೂ ಯಹೂದ್ಯನಾದ ಮೊರ್ದೆಕಾಯಿಗೂ ಹಾಮಾನನು ಯಹೂದ್ಯರಿಗೆ ವಿರೋಧವಾಗಿ ಕೈ ಎತ್ತಿದ್ದರಿಂದ ಅವನನ್ನು ಗಲ್ಲಿಗೆ ಹಾಕಿಸಿ ಅವನ ಸೊತ್ತನ್ನು ಎಸ್ತಳಿಗೆ ದಾನ ಮಾಡಿದ್ದೇನಲ್ಲ. 8ನೇ ವಾಕ್ಯ, ಅರಸನ ಹೆಸರಿನಲ್ಲಿ ಬರೆಯಲ್ಪಟ್ಟು ರಾಜ ಮುದ್ರೆಯಲ್ಲಿರುವ ಲೇಖನವು ಯಾರು ರದ್ದು ಮಾಡಕೂಡದಷ್ಟೇ. ಹೀಗಿರುವುದರಿಂದ ಯಹೂದ್ಯರ ವಿಷಯವಾಗಿ ನಮಗೆ ಸರಿ ತೋರುವುದನ್ನು ಅರಸನ ಹೆಸರಿನಲ್ಲಿ ನೀವು ಬರೆಯಿಸಿ ರಾಜ ಮುದ್ರೆಯನ್ನು ಹಾಕಿರಿ ಎಂದು ಹೇಳಿದನು. I want to pray with you right now. ನಿಮ್ಮೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡುತ್ತೇನೆ. I want to let you know whatever death decree, whatever the enemy has decreed over your life, the King Jesus is giving you the authority and the favor to write a new decree against it today. ನಿಮಗೆ ವಿರುದ್ಧವಾಗಿ ಸೈತಾನ ಯಾವುದೇ ರೀತಿಯಲ್ಲಿ ಮರಣದ ಶಾಸನವನ್ನ ಅವನು ಹೊರಪಡಿಸಿದ್ರು ಸಹ ಯೇಸುವಿನ ನಾಮದಲ್ಲಿ ಎಲ್ಲ ಹೊಸ ಮುದ್ರೆಯನ್ನ, ಹೊಸ ಶಾಸನ ನಿಮಗೆ ನೇರವಾಗಿ ಬರೆಯಲ್ಪಡಲಿ ಎಂಬುದಾಗಿ ನಾನು ಘೋಷಿಸ್ತೇನೆ. You can tell at your situation, "Oh, my generation faced the same situation, so I'm going through it." No, my beloved, that's a lie from the pit of hell. God wants you to write a new decree over that situation. ಅಯ್ಯೋ, ನನ್ನ ಮುಂದಿಂದ ನಮಗೆ ಈ ರೀತಿಯಾದ ಶಾಪಗಳು ನಮ್ಮ ಮೂಲ ಪಿತೃಗಳಿಂದ ಬಂದಿದೆ ಎಂಬುದಾಗಿ ಹೇಳಬಹುದು. ಆದರೆ ಇಲ್ಲ, ದೇವರು ನೀವು ನೂತನವಾದಂತಹ ಶಾಸನವನ್ನ ಆತನ ನಾಮದಲ್ಲಿ ಬರೆಯಬೇಕೆಂಬುದಾಗಿ ಆತನು ಬಯಸ್ತಾನೆ. It could be a sickness you might be facing. ನೀವು ಒಂದು ರೋಗವನ್ನ ನೀವು ಬಂದಿರಬಹುದು. It might be a curse that you might be facing. ನೀವು ಒಂದು ಶಾಪವನ್ನು ನಿಮಗೆ ಬಂದಿರಬಹುದು. But God
is releasing a curse breaking anointing through this video right now. ಈ ವಿಡಿಯೋ ಮುಖಾಂತರವಾಗಿ ದೇವರೊಂದು ಶಾಪವನ್ನ ಮುರಿಯುವಂತ ತನ್ನ ಅಭಿಷೇಕವನ್ನ ಹೊರಪಡಿಸುತ್ತಿದ್ದಾನೆ. And begin to open your mouth even as you are watching me and begin to make a new decree over your family, over your health, over your ministry, over your situation. Write the decree, write a new decree that God wants you to write. ನೀವು ನಿಮ್ಮ ನೇರವಾಗಿ ಜೀವಿತಕ್ಕೆ ನೇರವಾಗಿ ಕುಟುಂಬಕ್ಕೆ ನೇರವಾಗಿ ನಿಮ್ಮ ಕಾರ್ಯಗಳಿಗೆ ನೇರವಾಗಿ ನೂತನವಾದಂತ ಒಂದು ಘೋಷಣೆಯನ್ನ ನೀವು ಸಾರಿರಿ. ನಿಮಗಾದಂತ ಒಂದು ರಾಜಶಾಸನವನ್ನ ನೀವು ಬರೆಯಿರಿ. Come on, lift up your voices and begin to do that right now. ಅದನ್ನ ಈಗಲೇ ಬಾಯಿಗಳನ್ನು ತೆರೆದು ಸ್ವರವನ್ನೆತ್ತಿ ನೀವು ಮಾಡಿ. God is releasing breakthroughs. ದೇವರು ಒಂದು ಬಿಡುಗಡೆಯನ್ನ ಕೊಡುತ್ತಿದ್ದಾನೆ. There is a breakthrough anointing that's being released right now. ಒಂದು ಬಿಡುಗಡೆಯ ಅಭಿಷೇಕವು ಈಗ ಕಾರ್ಯ ಮಾಡುತ್ತಿದೆ. The Bible calls him the God who breakthroughs. There is a breaker anointing that's being released right now. ಆತನು ಎಲ್ಲ ತಡೆಗಳನ್ನ ಒಡೆಯುವಂತ ದೇವರಾಗಿದ್ದಾನೆ. ಒಂದು ಬಿಡುಗಡೆಯ ಅದ್ಭುತ ನಡೆಯುತ್ತದೆ. You make a new decree, says the Lord. ನೀನು ಒಂದು ಹೊಸ ಶಾಸನವನ್ನ ಬರೆ ಎಂಬುದಾಗಿ ದೇವರು ಹೇಳುತ್ತಾನೆ. Father, we just want to thank you for this word. ದೇವರೇ, ವಾಕ್ಯಗಳಿಗಾಗಿ ಸ್ತೋತ್ರ. We release your power. ನಿನ್ನ ಬಲವನ್ನ ಕರ್ತನೆ We ಸಾರುತ್ತೇವೆ. release your anointing. ನಿನ್ನ ಅಭಿಷೇಕದ ಕಾರ್ಯ ಮಾಡಲಿ In Jesus' name. ಯೇಸುವಿನ ನಾಮದಲ್ಲಿ. Amen. ಆಮೆನ್.